ಒಂದು ದಿನ ವೂಲ್ಪಿಟ್ ಹಳ್ಳಿಯ ರೈತರು ತಮ್ಮ ಹೊಲಗಳ ಬಳಿ ಇಬ್ಬರು ಮಕ್ಕಳನ್ನು ನೋಡಿದರು, ಒಬ್ಬ ಹುಡುಗ ಮತ್ತು ಹುಡುಗಿ. ಆದರೆ ಅವರನ್ನು ನೋಡಿದ ಜನರಿಗೆ ಮೊದಲೇ ಗಮನ ಸೆಳೆದದ್ದು ಅವರ ಚರ್ಮದ ಬಣ್ಣ. ಅದು ಸಾಮಾನ್ಯ ಚರ್ಮದ ಬಣ್ಣವಾಗಿರಲಿಲ್ಲ, ಹಸಿರು ಬಣ್ಣದಂತೆ ಕಾಣುತ್ತಿತ್ತು. ಅವರನ್ನು ನೋಡಿ ಊರಿನ ಜನರು ಭಯಪಟ್ಟರು. ಮಕ್ಕಳು ಭಯಗೊಂಡಂತೆ ಕಾಣುತ್ತಿದ್ದರು. ಅವರು ಮಾತನಾಡುತ್ತಿದ್ದರು, ಆದರೆ ಅವರ ಭಾಷೆ ಅಲ್ಲಿದ್ದ ಯಾರಿಗೂ ಅರ್ಥವಾಗಲಿಲ್ಲ. ಹಳ್ಳಿಯ ಜನರು ಅವರನ್ನು ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋದರು. ಅವರು ಎಲ್ಲಿಂದ ಬಂದರು, ಏಕೆ ಅವರ ಚರ್ಮ ಹಸಿರಾಗಿತ್ತು, ಯಾರಿಗೂ ಉತ್ತರ ಇರಲಿಲ್ಲ. ಮಕ್ಕಳಿಗೆ ಸಾಮಾನ್ಯ ಆಹಾರವನ್ನು ನೀಡಲಾಯಿತು, ಆದರೆ ಅವರು ಅದನ್ನು ತಿನ್ನಲು ನಿರಾಕರಿಸಿದರು. ಯಾವುದನ್ನು ಅವರು ಸ್ವೀಕರಿಸಲಿಲ್ಲ. ಕೊನೆಗೆ ಅವರಿಗೆ ಬೀನ್ಸ್ ಸಿಕ್ಕವು. ಅದನ್ನು ನೋಡಿದ ಕೂಡಲೇ ಅವರು ಆಸಕ್ತಿಯಿಂದ ತಿನ್ನಲು ಆರಂಭಿಸಿದರು. ನಿಧಾನವಾಗಿ ಅವರು ಸಾಮಾನ್ಯ ಆಹಾರವನ್ನು ಸ್ವೀಕರಿಸಲು ಕಲಿತರು. ಅದೇ ಸಮಯದಲ್ಲಿ ಮತ್ತೊಂದು ವಿಚಿತ್ರ ಬದಲಾವಣೆ ಸಂಭವಿಸಿತು. ಅವರ ಚರ್ಮದ ಹಸಿರು ಬಣ್ಣ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಕೆಲವು ಸಮಯದ ನಂತರ ಅವರು ಸಾಮಾನ್ಯ ಮನುಷ್ಯರಂತೆ ಕಾಣಲು ಆರಂಭಿಸಿದರು. ಆದರೆ ದುರದೃಷ್ಟವಶಾತ್ ಬಾಲಕನ ಆರೋಗ್ಯ ಹದಗೆಟ್ಟಿತು. ಕೊನೆಗೆ ಅವನು ಮೃತಪಟ್ಟನು. ಬಾಲಕಿ ಮಾತ್ರ ಬದುಕುಳಿದಳು. ಬಾಲಕಿ ನಿಧಾನವಾಗಿ ಅಲ್ಲಿನ ಜನರೊಂದಿಗೆ ಬೆರೆಯಲು ಆರಂಭಿಸಿದಳು. ಅವಳು ಇಂಗ್ಲಿಷ್ ಭಾಷೆಯನ್ನು ಕಲಿಯತೊಡಗಿದಳು. ಮಾತನಾಡಲು ಕಲಿತ ನಂತರ ಜನರು ಆಕೆಯನ್ನು ಪ್ರಶ್ನಿಸಿದರು, ನೀನು ಮತ್ತು ನಿನ್ನ ಸಹೋದರ ಎಲ್ಲಿಂದ ಬಂದಿರಿ? ಆಕೆ ನೀಡಿದ ಉತ್ತರ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಆಕೆ ಹೇಳುವ ಪ್ರಕಾರ ತಾನು ಮತ್ತು ತನ್ನ ಸಹೋದರ ಒಂದು ವಿಚಿತ್ರ ಭೂಮಿಯಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಸೂರ್ಯನ ಬೆಳಕು ತುಂಬಾ ಕಡಿಮೆ ಇತ್ತು. ಅಲ್ಲಿನ ಜನರು ತಮ್ಮಂತೆಯೇ ಇದ್ದರು. ಕೆಲವು ವಿವರಗಳ ಪ್ರಕಾರ ಆ ಸ್ಥಳವನ್ನು ಸೈಂಟ್ ಮಾರ್ಟಿನ್ಸ್ ಲ್ಯಾಂಡ್ ಎಂದು ಕರೆಯಲಾಗುತ್ತಿತ್ತು. ಆಕೆಯ ಪ್ರಕಾರ ಒಂದು ದಿನ ತಾನು ಮತ್ತು ತನ್ನ ಸಹೋದರ ತಮ್ಮ ತಂದೆಯ ಜಾನುವಾರುಗಳನ್ನು ಮೇಯಿಸುತ್ತಿದ್ದರು. ಆಗ ಅವರಿಗೆ ದೂರದಿಂದ ವಿಚಿತ್ರವಾದ ಗಂಟೆಯ ಶಬ್ದ ಕೇಳಿಸಿತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಅವರು ಒಂದು ಗುಹೆಯೊಳಗೆ ಹೋದರು. ಗುಹೆಯೊಳಗೆ ಹೋದ ನಂತರ ಅವರಿಗೆ ದಾರಿ ಸಿಗಲಿಲ್ಲ. ಅವರು ಮುಂದೆ ಸಾಗುತ್ತಲೇ ಹೋದರು. ಕೊನೆಗೆ ಒಂದು ದಾರಿಯ ಮೂಲಕ ಹೊರಗೆ ಬಂದಾಗ ಅವರು ಹಿಂದೆಂದೂ ನೋಡಿರದ ಒಂದು ಹೊಸ ಜಗತ್ತಿನಲ್ಲಿದ್ದರು. ವೂಲ್ಪಿಟ್. ಹಾಗಾದರೆ ಸೈಂಟ್ ಮಾರ್ಟಿನ್ಸ್ ಲ್ಯಾಂಡ್ ಎಂಬ ಸ್ಥಳ ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತೆ? ನಮಗೆ ಖಚಿತವಾಗಿ ಗೊತ್ತಿಲ್ಲ. ಆದರೆ ಇನ್ನೊಂದು ಸಂಗತಿ ಇದೆ. ಆ ಬಾಲಕಿ ನಂತರ ಅಲ್ಲಿಯೇ ಬೆಳೆದಳು. ಆಕೆ ದೊಡ್ಡವಳಾದ ನಂತರ ಮದುವೆಯಾದಳು ಮತ್ತು ವೂಲ್ಪಿಟ್ನ ಹೊರಗಿನ ಪ್ರದೇಶದಲ್ಲಿಯೂ ಜೀವನ ನಡೆಸಿದಳು ಎಂದು ಒಂದು ಪ್ರಾಚೀನ ದಾಖಲೆಯಲ್ಲಿ ಹೇಳಲಾಗಿದೆ. ಅದು ನಿಜವಾಗಿದ್ದರೆ ಅವಳು ಮತ್ತು ಅವಳ ಸಹೋದರ ಎಲ್ಲಿಂದ ಬಂದಿದ್ದರು? ಆ ಪ್ರಶ್ನೆಗಳಿಗೆ ಇಂದಿಗೂ ಖಚಿತ ಉತ್ತರ ಇಲ್ಲ.